ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಇರಲಾರ್ದೆ ಇರುವೆನ ಬಿಟ್ಕೊಂಡ್ರು ಅನ್ನೋ ಗಾದೆ ಇದೆಯಲ್ಲ, ಅದೇ ರೀತಿಯಾಗಿದೆ ಇರಾನ್ ಪರಿಸ್ಥಿತಿ. ಇಲ್ಲಿಯವರೆಗೂ ಅರಬ್ ದೇಶಗಳ ಮೇಲೆ ಕ್ಷಿಪಣಿಗಳ ಸುರಿಮಳೆ ಸುರಿಸ್ತಾ ಇದ್ದ ಇರಾನ್ ಈಗ ಇದ್ದಕ್ಕಿದ್ದ ಹಾಗೆ ಕ್ಷಮೆಯನ್ನ ಕೇಳ್ತಾ ಇದೆ. ಇದರಲ್ಲಿ ನಮ್ಮದೇನು ತಪ್ಪಿಲ್ಲ, ನಾವು ಟಾರ್ಗೆಟ್ ಮಾಡಿದ್ದು ಕೇವಲ ಅಮೆರಿಕದ ಸೇನಾ ನೆಲೆಗಳನ್ನ ಅಂತ ಹೇಳ್ತಾ ಇದೆ. ಮತ್ತೊಂದು ಕಡೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ದೇಶಗಳಲ್ಲಿ ಶಸ್ತ್ರಾಸ್ತ್ರಗಳ ತಯಾರಿಕೆಯನ್ನು 4 ಪಟ್ಟು ಹೆಚ್ಚಳ ಮಾಡೋಕೆ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಇರಾನ್ ಸುಮ್ಮನೆ ಇಲ್ಲದೆ ಇದ್ರೆ ಸರ್ವನಾಶ ಆಗುತ್ತೆ ಅನ್ನೋ ಮುನ್ಸೂಚನೆ ಕಾಣಿಸ್ತಾ ಇದೆ. ಇನ್ನೊಂದು ಕಡೆ ಇರಾನ್ ಭೂಮಿಯ ಒಡಲಲ್ಲಿ ಮರಣ ಮೃದಂಗವನ್ನೇ ಅಡಗಿಸಿಟ್ಟಿರೋ ವಿಷಯ ಈಗ ಗೊತ್ತಾಗ್ತಾ ಇದೆ. ಅದಕ್ಕೆ ಕಾರಣ ಇರಾನಿನ ಅದೃಶ್ಯ ಮಿಸೈಲ್ ನಗರಗಳು. ಹಾಗಾದ್ರೆ ಅಮೆರಿಕ ಮಾಡ್ತಾ ಇರೋದೇನು? ಅದ್ಯಾವ ರೀತಿ? ಇದ್ದಕ್ಕಿದ್ದ ಹಾಗೆ 4 ಪಟ್ಟು ಶಸ್ತ್ರಾಸ್ತ್ರಗಳನ್ನ ಅಮೆರಿಕ ಉತ್ಪಾದನೆ ಮಾಡುತ್ತೆ. ಅದು ಇರಾನಿಗೆ ಹೇಗೆ ಕಂಟಕ ಆಗತ್ತೆ? ಇರಾನ್ ಅಧ್ಯಕ್ಷ ಪೆಜೆಶ್ಕಿಯಾನ್ ಅರಬ್ ದೇಶಗಳನ್ನ ಕ್ಷಮೆ ಯಾಚಿಸಿದ್ದು ಯಾಕೆ? ಇರಾನ್ ಒಡಲಲ್ಲಿರೋ ಮರಣ ಮೃದಂಗ ಮಿಸೈಲ್ ನಗರ ಹೇಗಿದೆ? ಇರಾನ್ ಮತ್ತೆ ಅಮೆರಿಕಕ್ಕೆ ಸವಾಲು ಹಾಕ್ತಾ ಇರೋದು ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ಇರಾನ್ ಮೇಲೆ ದಾಳಿಯನ್ನ ಮಾಡಿದ್ದು, ಖಮೇನಿಯನ್ನ ಹತ್ಯೆ ಮಾಡಿದ್ದು ಅಮೆರಿಕ ಮತ್ತು ಇಸ್ರೇಲ್. ಇಲ್ಲಿ ಇರಾನ್ ಇಸ್ರೇಲ್ ಮತ್ತು ಅಮೆರಿಕದ ಮೇಲೆ ದಾಳಿಯನ್ನ ಮಾಡಬೇಕಿತ್ತು. ಅದನ್ನ ಬಿಟ್ಟು ಸಿಕ್ಕ ದೇಶಗಳ ಮೇಲೆ ಕ್ಷಿಪಣಿಗಳ ಸುರಿಮಳೆಯನ್ನ ಸುರಿಸಿದ್ದಾಯ್ತು. ಅದರಿಂದ ಮಧ್ಯಪ್ರಾಚ್ಯದ UAE, ಕತಾರ್, ಸೌದಿ ಅರೇಬಿಯಾ, ಒಮಾನ್, ಇರಾಕ್, ಸಿರಿಯಾ ಹೀಗೆ ಬಹಳಷ್ಟು ರಾಷ್ಟ್ರಗಳ ಮೇಲೆ ದಾಳಿಯನ್ನ ಮಾಡಿದೆ. ಅಲ್ಲಿ ಇರಾನ್ ಮಾಡಿರೋದು ಜನನಿ ಬೀಡ ಪ್ರದೇಶದ ಮೇಲೆ. ಅದರಿಂದ ದುಬೈನ ವಿಮಾನ ನಿಲ್ದಾಣ ಬಹುತೇಕ ನಾಶ ಆಗಿದೆ. ಇರಾಕ್ನ ಎರ್ಬಿಲ್ ಮೇಲೆ ಕ್ಷಿಪಣಿ ದಾಳಿಯನ್ನ ಮಾಡಿದೆ. ಅದರಿಂದ ಕಟ್ಟಡಗಳು ಮತ್ತು ಬಹಳಷ್ಟು ಮನೆಗಳು ಹಾನಿಯಾಗಿವೆ. ವ್ಯಾಪಾರ ಕಚೇರಿಗಳು ನಾಶ ಆಗಿವೆ. ಬಹಳಷ್ಟು ನಾಗರಿಕರು ಸಾವನ್ನಪ್ಪಿದ್ದಾರೆ. ಅದೇ ರೀತಿ ಸಿರಿಯಾ ಮೇಲೂ ಇರಾನ್ ಕ್ಷಿಪಣಿ ದಾಳಿಯನ್ನ ಮಾಡಿದೆ. ಅಲ್ಲಿ ಮಿಲಿಟೆಂಟ್ ತರಬೇತಿ ಶಿಬಿರಗಳು, ಆಯುಧ ಗೋದಾಮುಗಳು, ಸೈನಿಕ ವಾಹನಗಳನ್ನು ಸುಟ್ಟು ಹಾಕಿದೆ. ಅದೇ ರೀತಿ ಕತಾರ್, ಕುವೈತ್, ಬೆಹರೇನ್ ಮೇಲೂ ಕ್ಷಿಪಣಿ ದಾಳಿಯನ್ನ ನಿರಂತರವಾಗಿ ಮಾಡ್ತಾ ಇದ್ದೆ. ಅದರಲ್ಲೂ ಜನನಿಬಿಡ ಪ್ರದೇಶದ ಮೇಲೆ ಸಿಕ್ಕ ಕಡೆಗಳಲ್ಲಿ ಹುಚ್ಚು ಬಂದ ಕುದುರೆಯ ಹಾಗೆ ದಾಳಿಯನ್ನ ಮಾಡಿರೋ ಇರಾನ್ ಸಾವಿರಾರು ಜನರ ಪ್ರಾಣವನ್ನ ತೆಗೆದಿದೆ. ಅವರ್ಯಾರು ಮನುಷ್ಯರಲ್ವಾ? ನನಗೇನೋ ಗೊತ್ತಾಗ್ಲಿಲ್ಲಪ್ಪ. ಅದೇ ಇರಾನ್ ಅಧ್ಯಕ್ಷ ಪೆಜೆಶ್ಕಿಯಾನ್ ಈಗ ಇದ್ದಕ್ಕಿದ್ದ ಹಾಗೆ ಮಧ್ಯಪ್ರಾಚ್ಯದ ರಾಷ್ಟ್ರಗಳನ್ನ ಕ್ಷಮೆ ಕೇಳ್ತಾ ಇದ್ದಾರೆ. ನಾವು ಅಮೆರಿಕದ ಸೇನಾ ನೆಲೆಗಳ ಮೇಲೆ ದಾಳಿಯನ್ನ ಮಾಡೋಕೆ ಹೋಗಿ ಅನಾಹುತ ಆಗಿದೆ, ಅದಕ್ಕೆ ಕ್ಷಮೆಯನ್ನ ಯಾಚನೆ ಮಾಡ್ತೀವಿ, ಮುಂದೆ ಈ ರೀತಿಯಾಗಿ ತಪ್ಪಾಗದಂತೆ ನೋಡಿಕೊಳ್ತೀವಿ ಅಂತಿದ್ದಾನೆ. ಅಲ್ಲರೇ, ದುಬೈನಲ್ಲಿ ಅಮೆರಿಕದ ಸೇನಾ ನೆಲೆಯೇ ಇಲ್ಲ. ದುಬೈ ನಗರದ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಅಲ್ಲಿನ ಏರ್ಪೋರ್ಟ್ ಏನಾಗಿದೆ ಅನ್ನೋದನ್ನ ನೀವೇ ನೋಡಿ. ಮಧ್ಯಪ್ರಾಚ್ಯದ ಎಲ್ಲ ರಾಷ್ಟ್ರಗಳ ಬಹುತೇಕ ತೈಲ ಉತ್ಪಾದಕ ಮತ್ತು ತೈಲ ಸಂಗ್ರಹಣಾ ಘಟಕಗಳ ಮೇಲೂ ದಾಳಿಯನ್ನ ಮಾಡಿ ಈಗ ನೋಡಿದ್ರೆ ಅಮೆರಿಕದ ಸೇನಾ ನೆಲೆಗಳ ಮೇಲೆ ದಾಳಿಯನ್ನ ಮಾಡೋಕೆ ಹೋಗಿ ಎಡವಟ್ಟು ಆಗ್ಬಿಟ್ಟಿದೆ ಅಂದ್ರೆ ಯಾವನಾದ್ರೂ ನಂಬೋ ಮಾತೇನ್ರಿ? ಎಂತಹ ದಡ್ಡನಿಗೂ ಗೊತ್ತಾಗುತ್ತೆ. ಬೇಕು ಅಂತಲೇ ಅರಬ್ ದೇಶಗಳ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ ಅಂತ. ಹಿಂಗಿದ್ದಾಗ ಇರಾನ್ ಅಧ್ಯಕ್ಷ ಹೇಳಿದ ತಕ್ಷಣ ನಂಬೋಕೆ ಆಗತ್ತಾ? ಯೋಚನೆಯನ್ನ ಮಾಡಿ. ಇಲ್ಲಿ ಈಗ ಇರಾನ್ ಕ್ಷಮೆಯನ್ನ ಕೇಳ್ತಾ ಇರೋದಕ್ಕೆ ಮುಖ್ಯವಾದ ಕಾರಣ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಅಯ್ಯೋ, ಸುಮ್ಮನೆ ಇರಿ ಸರ್, ಇರಾನ್ ಅಮೆರಿಕಕ್ಕೆ ಹೆದರೋದಿಲ್ಲ. ಅಂಥದ್ರಲ್ಲಿ ಐಲು ದೊರೆ ಟ್ರಂಪ್ ನೋಡಿ ಯಾಕೆ ಕ್ಷಮೆಯನ್ನ ಕೇಳ್ತಾರೆ ಅಂದರೆ, ಇದ್ದಕ್ಕಿದ್ದ ಹಾಗೆ ಅಮೆರಿಕದ ಬಳಿ ಶಸ್ತ್ರಾಸ್ತ್ರಗಳು ಖಾಲಿ ಆಗ್ತಾ ಇವೆ ಅನ್ನೋದನ್ನ ಬಹಳಷ್ಟು ಮಾಧ್ಯಮಗಳು ವರದಿಯನ್ನ ಮಾಡಿದ್ವು. ಅದನ್ನೇ ಇರಾನ್ ಕಾಯ್ತಾ ಇತ್ತು. ಇನ್ನು ಕೆಲ ಮಾಧ್ಯಮಗಳು ಇರಾನ್ ಯುದ್ಧವನ್ನ ಗೆದ್ದೇ ಬಿಡ್ತು ಅನ್ನೋ ರೀತಿ ವರದಿಗಳನ್ನ ಮಾಡಿದ್ವು. ನಿಜ, ಅಮೆರಿಕದ ಬಳಿ ಇದ್ದ ಕ್ಷಿಪಣಿಗಳು ಮತ್ತು ಶಸ್ತ್ರಾಸ್ತ್ರಗಳು ಖಾಲಿಯಾಗೋ ಹಂತವನ್ನು ತಲುಪ್ತಾ ಇವೆ. ಆದರೆ ಅಮೆರಿಕ ಅದೆಷ್ಟರ ಮಟ್ಟಿಗೆ ಮುಂದೆ ಇದೆ ಅನ್ನೋದು ಗೊತ್ತಾಗಬೇಕು ಅಂದರೆ ಸ್ವಲ್ಪ 2ನೇ ಮಹಾಯುದ್ಧದ ಕಾಲಕ್ಕೆ ಹೋಗಬೇಕಾಗತ್ತೆ. ಅದು 2ನೇ ಮಹಾಯುದ್ಧದ ಸಮಯ. ಆಗಲೂ ಅಮೆರಿಕದ ಬತ್ತಳಿಕೆಯಲ್ಲಿ ಶಸ್ತ್ರಾಸ್ತ್ರಗಳು ಖಾಲಿಯಾಗಿದ್ವು. ಆಗ ಅಮೆರಿಕ ಇದ್ದಕ್ಕಿದ್ದ ಹಾಗೆ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಿಗೂ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡೋಕ್ಕೆ ಹೇಳುತ್ತೆ. ಆಗ ಅಮೆರಿಕದಲ್ಲಿದ್ದ ಕಾರುಗಳು, ಬೈಕುಗಳು, ಸೈಕಲ್ಗಳು, ಬಸ್ಸುಗಳನ್ನು ತಯಾರು ಮಾಡೋ ಪ್ರತಿ ಕಂಪನಿಗಳೆಲ್ಲ ಇದ್ದಕ್ಕಿದ್ದ ಹಾಗೆ ಕ್ಷಿಪಣಿಗಳು, ಬಾಂಬ್ಗಳು, ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡೋ ಘಟಕಗಳಾಗತ್ವೆ. ಅದೆಷ್ಟರ ಮಟ್ಟಿಗೆ ಪ್ರತಿದಿನ ಶಸ್ತ್ರಾಸ್ತ್ರಗಳು ತಯಾರಾಗ್ತಾ ಇದ್ವು ಅಂದ್ರೆ ಅದನ್ನ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಆ ಸಮಯದಲ್ಲಿ ಅಮೆರಿಕದ ಮನೆಗಳಲ್ಲೂ ಶಸ್ತ್ರಾಸ್ತ್ರಕ್ಕೆ ಬೇಕಾದ ತಯಾರಿಗಳು ನಡೆದಿದ್ವು. ಅದೇ ಕಾರಣದಿಂದ 2ನೇ ಮಹಾಯುದ್ಧವನ್ನ ಅಮೆರಿಕ ಮತ್ತು ಮಿತ್ರ ರಾಷ್ಟ್ರಗಳು ಗೆದ್ದಿದ್ವು. ನಾವು ಅಮೆರಿಕದ ಬಗ್ಗೆ ಎಷ್ಟೇ ಮಾತಾಡಬಹುದು, ಆದರೆ ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ಅಮೆರಿಕವನ್ನ ಜಗತ್ತಿನ ಯಾವುದೇ ದೇಶ ತಲುಪೋಕೆ
ಅಸಾಧ್ಯ. ಒಂದೊಂದು ದೇಶ ಒಂದೊಂದು ವಿಚಾರದಲ್ಲಿ ಮುಂದೆ ಇರಬಹುದು, ಅದೇ ಅಮೆರಿಕ ಎಲ್ಲ ವಿಚಾರದಲ್ಲೂ ಮುಂದಿದೆ ಅನ್ನೋದನ್ನು ನಾವು ಮರೆತರೆ ತಪ್ಪಾಗತ್ತೆ. ಅದೇ ಕೆಲಸವನ್ನು ಈಗ ಮತ್ತೊಮ್ಮೆ ಮಾಡೋಕ್ಕೆ ಟ್ರಂಪ್ ಆದೇಶವನ್ನು ಮಾಡಿದ್ದಾರೆ. ಅಮೆರಿಕ ಶಸ್ತ್ರಾಸ್ತ್ರಗಳನ್ನು 4 ಪಟ್ಟು ವೇಗದಲ್ಲಿ ತಯಾರು ಮಾಡೋಕ್ಕೆ ಆದೇಶವನ್ನು ಹೊರಡಿಸಿದ್ದಾರೆ. ಅದು ಅವಶ್ಯಕತೆ ಬಿದ್ದರೆ 10 ಪಟ್ಟು ಕೂಡ ಆಗತ್ತೆ. ಅಲ್ಲಿಗೆ 1 ಕ್ಷಿಪಣಿ ತಯಾರಾಗೋ ಜಾಗದಲ್ಲಿ 4 ಕ್ಷಿಪಣಿ, 100 ಬಾಂಬ್ ತಯಾರಾಗೋ ಕಡೆ 400 ಬಾಂಬ್. ಅಂದರೆ ಯೋಚನೆಯನ್ನು ಮಾಡಿ ಇರಾನ್ ಕಥೆ ಮುಂದೆ ಹೇಗೆ ಅಂತ. ಅದರಲ್ಲೂ ಮಧ್ಯಪ್ರಾಚ್ಯವನ್ನು ರಕ್ಷಣೆ ಮಾಡೋ ಜವಾಬ್ದಾರಿ ಅಮೆರಿಕಕ್ಕೆ ಸೇರಿದ್ದು. ಅದಕ್ಕಾಗಿ ಯಾವ ಮಟ್ಟಕ್ಕಾದರೂ ಹೋಗ್ತೀವಿ ಅಂತ ಟ್ರಂಪ್ ಹೇಳಿ ತಮ್ಮ ಶಸ್ತ್ರಾಸ್ತ್ರ ತಯಾರಿಕೆಯನ್ನು 4 ಪಟ್ಟು ಹೆಚ್ಚಿಸೋಕೆ ಹೇಳಿದ ಮೇಲೆ ಇರಾನ್ ಅಧ್ಯಕ್ಷ ಯಾಕೋ ಕ್ಷಮೆಯನ್ನು ಕೇಳ್ತಾ ಇದ್ದಾನೆ. ಅದೇನೋಪ್ಪ, ಈ ಇರಾನ್ ಕಥೆನೇ ಅರ್ಥ ಆಗಲ್ಲ. ಇನ್ನು ಇರಾನ್ ಕ್ಷಮೆಯನ್ನು ಯಾಚನೆ ಮಾಡಿದೆ ಅಂದರೆ ಇರಾನ್ ಬಳಿ ಕ್ಷಿಪಣಿಗಳು ಇಲ್ಲ ಅಥವಾ ಶಸ್ತ್ರಾಸ್ತ್ರಗಳು ಇಲ್ಲ, ಖಾಲಿ ಆಗ್ತಾ ಇವೆ ಅಂತ ಯಾರಾದರೂ ಅಂದ್ಕೊಂಡ್ರೆ ಅದು ನಮ್ಮ ತಪ್ಪಾಗತ್ತೆ. ಯಾಕಂದರೆ ಇರಾನ್ ತನ್ನ ಭೂಮಿಯ ಒಡಲಲ್ಲೇ ಮರಣ ಮೃದಂಗವನ್ನು ಇಟ್ಕೊಂಡಿದೆ. ಅದರಲ್ಲಿ ಅದೃಶ್ಯ ಮಿಸೈಲ್ ನಗರವೇ ನಮಗೆ ನೋಡೋಕ್ಕೆ ಸಿಗತ್ತೆ. ಅದೇ ಕಾರಣಕ್ಕೆ ಅಮೆರಿಕಾಗೆ ಇರಾನ್ ಸವಾಲನ್ನು ಹಾಕ್ತಾ ಇದೆ. ಅಮೆರಿಕದ ಹೊಡೆತಕ್ಕೆ ಇರಾನ್ 1 ವಾರದಲ್ಲೇ ತಲೆಯನ್ನು ಬಾಗುತ್ತೆ ಅಂತ ಇಡೀ ಜಗತ್ತು ಅಂದುಕೊಂಡಿತ್ತು. ಬಾಗಲೇ ಇಲ್ಲ. ಅದರಲ್ಲೂ ಖಮೇನಿಯ ತಲೆಯೇ ಉರುಳಿ ಬಿದ್ದರೂ ಇರಾನ್ ಮಾತ್ರ ಅಲುಗಾಡ್ತಿಲ್ಲ. ಅದಕ್ಕೆ ಕಾರಣ ಅಂದರೆ ಇರಾನಿನ ಸುಮಾರು 500 ಮೀಟರ್ ಆಳದಲ್ಲಿರೋ ನಿಗೂಢವಾದ ನಗರ. ಹಾಗಂತ ನಗರ ಅಂದಾಕ್ಷಣ ಅಲ್ಲಿ ಜನರು ಇದ್ದಾರಾ ಅಂದರೆ ಖಂಡಿತ ಇಲ್ಲ. ಅಲ್ಲಿರೋದು ಸಾವಿರಾರು ಮೃತ್ಯು ದೂತರು, ಅಂದರೆ ಸಾವಿರಾರು ಕ್ಷಿಪಣಿಗಳು. ಅದೇ ಕ್ಷಿಪಣಿಗಳನ್ನು ಈಗ ಇರಾನ್ ಇವತ್ತಿಗೂ ಏಕಕಾಲದಲ್ಲಿ 10 ರಿಂದ 12 ರಾಷ್ಟ್ರಗಳ ಮೇಲೆ ದಾಳಿಯನ್ನು ಮಾಡ್ತಾ ಇರೋದು. ಅದೇ ಕ್ಷಿಪಣಿಗಳು ಖಾಲಿಯಾದರೆ ಇರಾನಿಗೆ ಅವುಗಳನ್ನು ತಯಾರು ಮಾಡೋ ಶಕ್ತಿ ಕಡಿಮೆ. ಅಮೆರಿಕದಷ್ಟು ವೇಗವಾಗಿ ತಯಾರು ಮಾಡಿಕೊಳ್ಳೋಕೆ ಆಗಲ್ಲ. ಆಗ ಅಮೆರಿಕದ ಮುಂದೆ ಮಂಡಿಯನ್ನು ಊರಬೇಕಾದ ಪರಿಸ್ಥಿತಿ ಬರುತ್ತೆ. ಭೂಮಿಯ ಒಳಗೆ ಅಡಗಿರೋ ಸಾವಿರ ಮಿಸೈಲ್ ಖಾಲಿಯಾಗೋದಕ್ಕೆ ಒಂದಷ್ಟು ಸಮಯ ಬೇಕು. ಅದಾದ ನಂತರ ಇರಾನ್ ಅದೇನು ಮಾಡುತ್ತೆ ಅನ್ನೋದು ಗೊತ್ತಿಲ್ಲ. ಇದೆಲ್ಲದರ ಮಧ್ಯೆ ಚೀನಾ ನಾನು ಇರಾನಿಗೆ ಬೆಂಬಲವನ್ನು ಕೊಡ್ತೀನಿ ಅಂತಿದೆ. ಇದನ್ನು ಯುದ್ಧ ಆರಂಭ ಆದಾಗಿಂದ ಹೇಳ್ಕೊಂಡು ಬರ್ತಾನೆ ಇದೆ. ಆದರೆ ಚೀನಾದ ಈ ಹೇಳಿಕೆ ಹಿಂದೆ ಚೀನಾದ ಹಿತಾಸಕ್ತಿ ಇದೆ. ಯಾಕಂದರೆ ಚೀನಾ ಯಾವತ್ತೂ ಯಾವುದೇ ದೇಶದ ಪರವಾಗಿ ನೇರವಾಗಿ ಯುದ್ಧವನ್ನು ಮಾಡೋಕೆ ತನ್ನ ಸೇನೆಯನ್ನು ಕಡಕ್ಕೆ ಇಳಿಸಿದ್ದೇ ಇಲ್ಲ. ಕೇವಲ ಒಂದಷ್ಟು ಶಸ್ತ್ರಾಸ್ತ್ರಗಳನ್ನು ಕೊಡಬಹುದು. ಆ ಶಸ್ತ್ರಾಸ್ತ್ರಗಳು ಕೂಡ ಚೈನಾ ಬಳಕೆ ಮಾಡೋ ಶಸ್ತ್ರಾಸ್ತ್ರಗಳನ್ನು ನೀಡಲ್ಲ. ಬದಲಾಗಿ ರಫ್ತು ಮಾಡೋಕೆ ಅಂತಾನೆ ಒಂದಷ್ಟು ಶಸ್ತ್ರಾಸ್ತ್ರಗಳನ್ನು ಚೈನಾ ತಯಾರು ಮಾಡಿರುತ್ತೆ. ಅವುಗಳನ್ನು ಮಾತ್ರ ಕೊಡುತ್ತೆ. ಯಾಕಂದರೆ ಭಾರತ ಆಪರೇಷನ್ ಸಿಂಧೂರ್ ಮಾಡಿದಾಗಲೂ ಪಾಕಿಸ್ತಾನಕ್ಕೆ ಇದನ್ನೇ ಹೇಳಿತ್ತು. ಆದರೆ ಅಲ್ಲಿ ಮಾಡಿದ್ದೇನು ಅನ್ನೋದು ಗೊತ್ತೇ ಇದೆ. ಅದೇ ರೀತಿ ಇಲ್ಲೂ ಇರಾನಿಂದ ಚೈನಾಗೆ $8 ರಿಂದ $10 ಕಡಿಮೆ ದರದಲ್ಲಿ ಕಚ್ಚಾ ತೈಲ ಸಿಗುತ್ತೆ. ಅದೇ ಕಾರಣಕ್ಕೆ ಚೈನಾ ನಾನು ಇರಾನ್ ಪರ ಅಂತ ಹೇಳಿಕೊಳ್ಳುತ್ತೆ. ಹಾಗೇನಾದರೂ ಸರಿಯಾಗಿ ನೋಡಿದರೆ ಇಲ್ಲಿ ಚೈನಾ ಏನಾದರೂ ಇರಾನ್ಗೆ ಶಸ್ತ್ರಾಸ್ತ್ರಗಳನ್ನು ಕೊಡುತ್ತೆ ಅಂದ್ಕೊಳ್ಳೋಣ. ಆ ಶಸ್ತ್ರಾಸ್ತ್ರಗಳನ್ನು ಇರಾನ್ ಗಲ್ಫ್ ದೇಶಗಳ ಮೇಲೆ ಬಳಕೆಯನ್ನು ಮಾಡಿದರೆ ಆಗ ಚೈನಾದ ವ್ಯಾಪಾರಗಳು ಗಲ್ಫ್ ದೇಶಗಳ ಜೊತೆ ಏನಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ. ಕೇವಲ ಕಚ್ಚಾ ತೈಲಕ್ಕಾಗಿ ಚೈನಾ ಇಡೀ ಮಧ್ಯಪ್ರಾಚ್ಯದ ಎಲ್ಲ ವ್ಯಾಪಾರಗಳನ್ನು ಕಳೆದುಕೊಳ್ಳುತ್ತಾ? ಅಂತಹ ದಡ್ಡತನವನ್ನು ಚೈನಾ ಯಾವತ್ತೂ ಮಾಡಿಕೊಳ್ಳಲ್ಲ. ಇಲ್ಲಿ ಕೇವಲ ಅಮೆರಿಕ ಇರಾನ್ ಮೇಲೆ ದಾಳಿಯನ್ನು ಮಾಡ್ತಾ ಇದೆ ಅನ್ನೋ ಕಾರಣಕ್ಕೆ ಚೈನಾ ನಾವು ಇರಾನ್ ಜೊತೆಗೆ ಇದ್ದೀವಿ, ಅಮೆರಿಕದ ದಾಳಿಯನ್ನು ಖಂಡಿಸಿ ಬಿಡ್ತೀವಿ ಅಂತ ಹೇಳಬಹುದು ಅಷ್ಟೇ. ಅದನ್ನು ಬಿಟ್ಟು ಚೈನಾ ಇರಾನ್ಗೆ ದೊಡ್ಡ ಮಟ್ಟದ ಸಹಾಯವನ್ನು ಮಾಡೋಕೆ ಮುಂದಾಗಲ್ಲ. ಇಲ್ಲಿ ಅಮೆರಿಕದ ಹುಚ್ಚು ದೊರೆ ಟ್ರಂಪ್ ದುರಹಂಕಾರಿ ಎನ್ನುವುದು ನಮಗೆಲ್ಲ ಗೊತ್ತೇ ಇದೆ. ಹಾಗಂತ ಯುದ್ಧವನ್ನು ಅಮೆರಿಕ ಏನಾದರೂ ಸೋತಿದ್ದೇ ಆದರೆ ಇರಾನ್ ಮುಂದೆ ಸಿಕ್ಕ ದೇಶಗಳ ಮೇಲೆ ದಾಳಿಯನ್ನು ಮಾಡೋಕ್ಕೆ ಮುಂದಾಗುತ್ತೆ. ಅದು ಆಗಬಾರ್ದು ಅಂದರೆ ಈ ಯುದ್ಧವನ್ನು ಅಮೆರಿಕ ಮತ್ತು ಇಸ್ರೇಲ್ ಗೆಲ್ಲೋದು ಮುಖ್ಯ ಆಗತ್ತೆ. ಇನ್ನು ಇವತ್ತು ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ಕ್ಷಿಪಣಿಗಳ ಸುರಿಮಳೆಯನ್ನು ಸುರಿಸ್ತಾ ಇದೆ. ನಾವುಗಳು ಅಯ್ಯೋ ಇರಾನ್ ಮಾಡ್ತಾ ಇರೋದು ತಪ್ಪು ಅಂತಿದ್ದೀವಿ. ಆದರೆ ಮಧ್ಯಪ್ರಾಚ್ಯದ ಅದೆಷ್ಟೋ ದೇಶಗಳು ಸಿರಿವಂತ ರಾಷ್ಟ್ರಗಳು, ಅವರಿಗೆ ಕಚ್ಚಾ ತೈಲದಿಂದ ಹಣ ಬರುತ್ತೆ. ಅದೇ ಗಲ್ಫ್ ದೇಶಗಳು ಅವರ ಮೇಲೆ ದಾಳಿ ಆಗಬಾರ್ದು ಅಂತ ಅವರು ಆರಾಮಾಗಿರೋದಕ್ಕೆ ಅವರ ದೇಶದ ಒಳಗೆ ಉಗ್ರ ನಾಯಕರಿಗೆ ಒಂದು ಕಾಲದಲ್ಲಿ ಉಳಿದುಕೊಳ್ಳೋಕೆ ವ್ಯವಸ್ಥೆ ಮಾಡಿಕೊಟ್ಟು ಮಧ್ಯಪ್ರಾಚ್ಯ ಬಿಟ್ಟು ಬೇರೆ ದೇಶಗಳಲ್ಲಿ ಉಗ್ರವಾದ ಮಾಡೋಕ್ಕೆ ದುಡ್ಡನ್ನು ಕೊಟ್ಟಿವೆ. ಆದರೆ ಏನು ಮಾಡೋದು, ಕರ್ಮ ಯಾರನ್ನು ಬಿಡಲ್ಲ. ಅದು ದುಡ್ಡಿರೋ ದೇಶ ಆದರೆ ಏನೋ, ದುಡ್ಡಿಲ್ಲದ ದೇಶ ಆದರೆ ಏನೋ. ಭಾರತದ ವಿರುದ್ಧ ಇದ್ದ ಉಗ್ರರಿಗೆ ಅದೆಷ್ಟೋ ದುಡ್ಡನ್ನು ಒಂದು ಕಾಲದಲ್ಲಿ ಗಲ್ಫ್ ದೇಶಗಳು ಕೊಟ್ಟಿವೆ. ಈಗಲೂ ಕತಾರ್ ಅದೇ ಕೆಲಸವನ್ನು ಮಾಡ್ತಾ ಇರುತ್ತೆ. ಪಾಕಿಸ್ತಾನದಲ್ಲಿರೋ ಉಗ್ರರಿಗೆ ಬಹುತೇಕ ಹಣ ಬರೋದು ಇದೇ ಗಲ್ಫ್ ದೇಶಗಳಿಂದ. ಇಸ್ಲಾಂ ಹೆಸರಲ್ಲಿ ದುಡ್ಡನ್ನು ಕೊಡ್ತಾ ಇದ್ದ ದೇಶಗಳಿಗೆ ಈಗ ಇಸ್ಲಾಂ ಹೆಸರಲ್ಲೇ ಕ್ಷಿಪಣಿಗಳು ಬಾಂಬ್ಗಳು ಬೀಳ್ತಾ ಇವೆ.
ಅದಕ್ಕೆ ಹೇಳೋದು, ಒಳ್ಳೆಯದನ್ನು ಮಾಡೋಕ್ಕೆ ಆಗಿಲ್ಲ ಅಂದರೂ ಪರವಾಗಿಲ್ಲ, ಕೆಟ್ಟದ್ದನ್ನು ಮಾಡೋಕ್ಕೆ ಹೋಗಬಾರ್ದು ಅಂತ. ಯಾಕಂದರೆ ಅಂತಹ ಯೋಚನೆಯನ್ನು ಮಾಡಿದರೆ ಅದು ಒಂದಲ್ಲ ಒಂದಿನ ನಮ್ಮನ್ನೇ ಹುಡುಕಿಕೊಂಡು ಬಂದು ಹೊಡೆಯುತ್ತೆ ಅನ್ನೋದು ಈಗ ಗಲ್ಫ್ ದೇಶಗಳನ್ನು ನೋಡಿದರೆ ಗೊತ್ತಾಗುತ್ತೆ. ಅದೇನೇ ಆದರೂ ಇರಾನ್ ಪರಿಸ್ಥಿತಿ ಮುಂದೆ ಏನು ಅನ್ನೋದು ಗೊತ್ತಿಲ್ಲ. ಅದು ಗೊತ್ತಾಗಬೇಕು ಅಂದರೆ ಇನ್ನೂ 1 ತಿಂಗಳ ಕಾಲ ಕಾಯಬೇಕಾಗತ್ತೆ ಅಷ್ಟೇ. ಇದು ಗೆಳೆಯರೆ, ಇರಾನ್ ಅಧ್ಯಕ್ಷ ಪೆಜೆಶ್ಕಿಯನ್ ಮಧ್ಯಪ್ರಾಚ್ಯದ ದೇಶಗಳನ್ನು ಕ್ಷಮೆ ಕೇಳ್ತಾ ಇರೋದ್ರ ಹಿಂದಿರೋ ಮರ್ಮದ ಕುರಿತಾದ ಒಂದಷ್ಟು ವಿಚಾರಗಳು, ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.